ಎಲ್ಲರಿಗೂ ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಲೋಹಿತ್ ಮಾತಾಡೋದು. ಬಿಜೆಪಿ ಮೈಸೂರು ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಹಾಗೆ ಬಸವ ಬಳಗ ಪೂರ್ವ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ಬಂಧುಗಳೇ, ನಾನು ನಿಮ್ಮೊಟ್ಟಿಗೆ ಯಾವ ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೂಲಭೂತ ಸೌಕರ್ಯ. ನಾವು ಸ್ವಂತ ಮನೆ ಅಂತ ಕಟ್ಕೊಂಡಾಗ ನಮಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ, ಕುಡಿಲಿಕ್ಕೆ ನೀರು, ಓಡಾಡಲಿಕ್ಕೆ ಸುಸಜ್ಜಿತವಾದಂತಹ ಮನೆ ಮುಂದೆ ರಸ್ತೆಗಳು, ಹಾಗೇನೆ ಕತ್ಲೆ ಆದರೆ ರಾತ್ರಿ ಓಡಾಡಲಿಕ್ಕೆ ಬೀದಿ ದೀಪಗಳು, ಆದ ನಂತರ ಭದ್ರತೆ, ರಾತ್ರಿ ನೈಟ್ ಬಿಟ್ಸ್ ಪೊಲೀಸರಾಗಿರ್ಬೋದು, ಹಾಗೆಯೇ ರಸ್ತೆಗಳಲ್ಲಿ ಬರುವಂತಹ ವಾಹನಗಳಿಗೆ ಸ್ಪೀಡ್ ಬ್ರೇಕರ್ ಅಂದರೆ ಹಂಪ್ಸ್ ಆಗಿರ್ಬೋದು, ಬ್ಯಾರಿಕೇಡ್ಸ್ ಆಗಿರ್ಬೋದು, ಇದನ್ನ ಮೂಲಭೂತ ಸೌಕರ್ಯ. ಹಾಗೆ ಒಳಚರಂಡಿ ವ್ಯವಸ್ಥೆ, ಇದನ್ನ ಮುಖ್ಯವಾಗಿ ಮೂಲಭೂತ ಸೌಕರ್ಯವನ್ನ ನಾವು ಯಾವುದೇ ಒಂದು ಸ್ವಂತ ಮನೆ ಎಲ್ಲೇ ಹೋದ್ರೂ ಕೂಡ ನಾವು ಇದನ್ನ ಅಪೇಕ್ಷೆ ಪಡ್ತೀವಿ. ಬಂಧುಗಳು, ನಮ್ಮ ಮೈಸೂರಿನ ಪೂರ್ವ ವಲಯ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ರಿಂಗ್ ರೋಡ್ ಅಂತ ಏನಿದೆ, ರಿಂಗ್ ರೋಡಿಂದ ಉದಾಹರಣೆ ನಮ್ಮ ಹಾಲ್ನಳ್ಳಿ ಬಡಾವಣೆ ಇರ್ಬೋದು, ಗುರುಮಲೇಶ್ವರ ಬಡಾವಣೆ, ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ನಗರ, ಜೆಎಸ್ಎಸ್ ಬಡಾವಣೆ ಎರಡನೇ ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ಶಾಂತವೇರಿ ನಗರ, ರೆಡ್ಡಿ ಬಡಾವಣೆ, ಕೊಳ್ಳೇಗಾಲ ಬಡಾವಣೆ, ಹಾಗೆಯೇ ನಮ್ಮ ಸುಖರಾಯಿ ಸಹೃದಯ, ನಮ್ಮ ಚಿಕ್ಕಹಳ್ಳಿ, ಹಾಗೆಯೇ ಭೂತ್ಗಳ್ಳಿ, ವಾಜ್ಮಂಗಲ, ಇತರ ಇನ್ನು ಅನೇಕ ಬಡಾವಣೆಗಳಂದರೆ 30ಕ್ಕೂ ಹೆಚ್ಚು ಬಡಾವಣೆಗಳು ಒಳಗೊಂಡಂತಿರುವಂತಹ ಪೂರ್ವ ವಲಯಕ್ಕೆ ಬಂಧುಗಳೇ, ನಮ್ಮ KRS ನಾವೇನು ಮೈಸೂರಿನ ಡ್ಯಾಮ್ ಅಂತ ಕರಿತೀವಿ ಬಂಧುಗಳೇ, ಆ KRS ಡ್ಯಾಮು ನಮ್ಮ ಆ ಡ್ಯಾಮಿಂದ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ನಗರ ಮುಖ್ಯ ರಸ್ತೆಗೆ ಕೇವಲ 25ರಿಂದ 30 ಕಿಲೋಮೀಟರ್ ಆಗುತ್ತೆ ಬಂಧುಗಳೇ. 30 ಕಿಲೋಮೀಟರ್ ನಾವು ಏನೋ ಒಂದು ಕಾಲಕ್ರಮೇಣ ನಾವು ಕಿಲೋಮೀಟರ್ ಡಿಸ್ಟೆನ್ಸ್ ನೋಡ್ತೀವಿ. ಇದುವರೆಗೂ ಕೂಡ KRS ನೀರನ್ನು ತಮಿಳುನಾಡು ಕೊಡ್ತಾರೆ. ಹಾಗೆಯೇ ಇನ್ನಿತರ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂತಂದರೆ ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ಬೇರೆ ರಾಜ್ಯಗಳಿಗಾಗಿರ್ಬೋದು, ಸಿಹಿ ನೀರನ್ನು ಕೊಡುವಂತಹ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ಆದರೆ 25-30 ಕಿಲೋಮೀಟರ್ ಇರುವಂತಹ ನಮ್ಮ ಪೂರ್ವ ವಲಯ ಬಡಾವಣೆಗೆ ಇದುವರೆಗೂ ಕಾವೇರಿ ಸಿಹಿ ನೀರು ಕುಡಿಯುವಂತಹ ಯೋಜನೆ ಕೆಲಸಗಳು ಇನ್ನೂ ಕೂಡ ಆಗಿಲ್ಲ ಬಂಧುಗಳೇ. ಹಾಗೆಯೇ ರಸ್ತೆಗಳು ಬಂಧುಗಳೇ, ನಾವಾಗಿರ್ಬೋದು, ನೀವಾಗಿರ್ಬೋದು, ಪ್ರತಿ ವರ್ಷ ಕಂದಾಯ ಅಂತ ಏನು ಕಟ್ತೀವಿ, ಹಾಗೆಯೇ ಕರೆಂಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ನಾವು ಓಡಾಡುವಂಥ ರಸ್ತೆಗೆ ಟೋಲ್ ಕಟ್ತೀವಿ. ಕಮರ್ಷಿಯಲ್ಲು ಏನೋ ಒಂದು ಮಳಿಗೆಗಳು ಇಟ್ಕೊಂಡಿರ್ತಾರೆ, ಅವರು ಜೀವನ ಸಾಗಿಸ್ಲಿಕ್ಕೆ ಕಮರ್ಷಿಯಲ್ ಮಳಿಗೆಗಳು ಅದರ ಒಂದು ಟ್ಯಾಕ್ಸನ್ನು ಕಟ್ತಾರೆ. 2 ತಿಂಗಳು 3 ತಿಂಗಳು ಬಿಟ್ಟು ಕಟ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಬಿಡೋಲ್ಲ. ಅದೇ ರೀತಿಯಲ್ಲಿ ಸಿಹಿ ನೀರು, ರಸ್ತೆ, ಹಾಗೆಯೇ ಮೂಲಭೂತ ಸೌಕರ್ಯಗಳಂತ ಏನೇನು ಇದ್ದಾವೆ ಯಾವುದಕ್ಕೂ ಕೂಡ ಇದುವರೆಗೂ ಈ ಕಡೆ ಏನು ಪೂರ್ವ ವಲಯ ಅಂತಿದೆ, ಯಾವುದೇ ರೀತಿಯ ಅಧಿಕಾರಿಗಳಾಗಿರ್ಬೋದು, ಯಾವುದೇ ರೀತಿಯ ಜನಪ್ರತಿನಿಧಿಗಳಾಗಿರ್ಬೋದು, ಕಿಂಚಿತ್ತೂ ಸಹ ಸ್ವಯಂ ಪ್ರೇರಿತರಾಗಿ ಬಂದು ಏನಾಗಿದೆ, ಯಾಕೆ ಹೀಗಾಗಿದೆ, ಒಂದು ದಿನನೂ ಕೂಡ ಗಮನ ಹರಿಸಿಲ್ಲ ಬಂಧುಗಳೇ. ತಿಪ್ಪಾಯಿನಕೆರೆ ಅಂತ ಇದೆ ಇಲ್ಲಿ ನಮ್ಮ ರಿಂಗ್ ರೋಡ್ ಹತ್ರ, ಅದು ಸುಸಜ್ಜಿತವಾಗಿ ಒಂದು ಬಾರಿ ರೆಡಿ ಮಾಡಿದರೆ, ಅವರು ಒಂದು ಕಂಪ್ನಿಯವರು ರೆಡಿ ಮಾಡಿದರು, ವಾಕಿಂಗ್ ಮಾಡಿ ಸುತ್ತ ಬಹಳ ಪಾರ್ಕ್ ರೀತಿಯಲ್ಲಿ ಸರಿ ಮಾಡಿದಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಬಟ್ ಇವತ್ತು ನಾವು ಆ ರಸ್ತೆಯಲ್ಲಿ ಓಡಾಡಿದ್ರೆ ಬಹಳಷ್ಟು ವಾಸನೆ, ಹಾಗೆಯೇ ಸೊಳ್ಳೆಗಳು, ವಿಪರೀತ ಒಂದು ವಿಷ ಜಂತುಗಳಾಗಿರ್ಬೋದು, ಓಡಾಡಲಿಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಬಂಧುಗಳು. ಇದು ಮೈಸೂರು ನಮ್ಮ ಭಾರತ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ, ಪ್ರಥಮ ಸ್ಥಾನದಲ್ಲಿ ಸ್ವಚ್ಛತೆ ನಿಂತಿರೋಂಥದ್ದು. ಬಟ್ ಈ ಕಡೆ ಭಾಗದಲ್ಲಿ ಯಾವುದೂ ಕೂಡ ಸ್ವಚ್ಛತೆ ಇಲ್ಲ. ಎಲ್ಲಂದರಲ್ಲಿ ಕಸನ ಬಿಸಾಡೋಂಥದ್ದು. ಒಂದು ಗುಡ್ಡೆ ಆರ್ಚ್ ಅಂತಿದೆ, ಸರ್ದಾರ್ ವಲ್ಲಭ ಪಟೇಲ್ನ ಆರ್ಚ್ನ ಎಂಟ್ರಿ ಆದ ತಕ್ಷಣ ಎಡಭಾಗದಲ್ಲಿ ತಾವುಗಳೆಲ್ಲರೂ ನೋಡ್ಬೋದು, ಕಸವನ್ನು ಗುಡ್ಡೆ ರಾಶಿ ಹಾಕಿರ್ತಾರೆ. ಇದು ಸ್ವಾಗತ ಮಾಡುವಂತಹ ವೈಖರಿ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ನಗರದ ಸ್ಥಿತಿ. ಹಾಗೆಯೇ ನಮ್ಮ ಜೆಎಸ್ಎಸ್ ಬಡಾವಣೆಯಲ್ಲಿ ನಿವೃತ್ತ ಶಿಕ್ಷಕರು, ಹಾಗೆಯೇ ಪ್ರಾಧ್ಯಾಪಕರು, ಹಾಗೆಯೇ ಪ್ರಾಂಶುಪಾಲರುಗಳು, ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ನಗರದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ವಾಸ ಮಾಡ್ತಾರೆ. ಅವರುಗಳಿಗೆ ಭದ್ರತೆ ಇಲ್ಲ, ಪೊಲೀಸ್ ರಕ್ಷಣೆ ಇಲ್ಲ. ನೈಟ್ ಬಿಟ್ಸ್ ಮೊದಲು ಪೊಲೀಸ್ನವ್ರು ಬರ್ತಾಯಿದ್ರು, ಯಾವುದೇ ಕೂಡ ಪೊಲೀಸ್ನವ್ರು ಬರ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಆಗಿದೆ. ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಸ್ಥಿತಿಗೆ
ನಮ್ಮ ಈ ಪೂರ್ವ ವಲಯ ಬಂದು ನಿಂತಿದೆ ಬಂಧುಗಳೇ. ಇದನ್ನೆಲ್ಲ ಮನಗೊಂಡು ನಮ್ಮ ಸ್ನೇಹಿತರು ವರ್ಗದವರು ಅಂದರೆ ನಮ್ಮ ಶ್ರೀಕಂಠ ಮೂರ್ತಿಯವರು, ದೇವಪ್ಪನವರು, ಹಾಗೆಯೇ ನಮ್ಮ ಶಿವಸ್ವಾಮಿ ಸರ್ ಅವರು, ಹಾಗೆಯೇ ನಮ್ಮ ಮಹದೇವ ಸ್ವಾಮಿರವರು, ಹಾಗೆಯೇ ನಮ್ಮ ಪ್ರಭು ಸ್ವಾಮಿಯವರು, ನಾಗೇಂದ್ರವರು, ಹಾಗೆಯೇ ನಮ್ಮ ಮಲ್ಲೂರವರು, ಅಂಕಪ್ಪರವರು, ಅದಾದ ನಂತರ ನಮ್ಮ ಧನಂಜಯ ಅವರು, ಈಶ್ವರೇಗೌಡರು, ಶಿವಲಿಂಗೇಗೌಡರು, ಹಾಗೆಯೇ ನಮ್ಮ ಇನ್ನಿತರ ನಮ್ಮ 30 ಬಡಾವಣೆಗಳ ಸಂಘ ಸಂಸ್ಥೆಗಳು, 10, 15, 20ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಎಲ್ಲರೂ ಕೂಡ ಒಳಗೊಂಡು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಈ ಒಂದು ಸಹಿ ಸಂಗ್ರಹದ ಅಭಿಯಾನ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ಹಾಗೆಯೇ ನಮ್ಮ ಎಲ್ಲ ಟ್ರಸ್ಟಿನ ಸಂಘದ ಮುಖ್ಯಸ್ಥರು, ತಾವೆಲ್ಲರೂ ಕೂಡ ನಿವಾಸಿಗಳು ಈ ಒಂದು ಸಹಿ ಸಂಗ್ರಹದಲ್ಲಿ ಪಾಲ್ಗೊಂಡು ಅರ್ಜಿಯ ಸಹಿ ಹಾಕುವ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಹಾಗೆಯೇ ಶಾಸಕರುಗಳಾದಂತಹ ಜಿ ಟಿ ದೇವೇಗೌಡರವರಿಗೆ, ಹಾಗೆಯೇ ಯತೀಂದ್ರರವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಹಾಗೆಯೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ, ಹಾಗೆಯೇ ನಮ್ಮ ಸಂಸದರಿಗೆ, ಹಾಗೆಯೇ ಇನ್ನುಳಿದಂತಹ ಸಂಬಂಧಪಟ್ಟಂತಹ ಸಚಿವರಿಗೆ ನಾವು ಸಹಿ ಸಂಗ್ರಹ ಮಾಡಿ ಅರ್ಜಿಯನ್ನು ಕೊಟ್ಟು ಆದಷ್ಟು ಬೇಗ ನಮ್ಮ ಮೂಲಭೂತ ಸೌಕರ್ಯದ ಕೊರತೆಗಳೇನಿದೆ ಅದನ್ನು ಬಗೆಹರಿಸಬೇಕು ಅಂತ ಅವರಲ್ಲಿ ಮನವಿ ಸಲ್ಲಿಸುವಂತಹ ಕಾರ್ಯಕ್ಕೆ ನಾವು ಈಗ ಚಾಲನೆ ನೀಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಒಂದು ಸಹಿ ಸಂಗ್ರಹ ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಂಧುಗಳೇ. ತಮ್ಮೆಲ್ಲರ ಆಶೀರ್ವಾದ, ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.